ನೀವು ಸ್ವಲ್ಪ ಹೊರಗಡೆ ಹೋಗಿ ವೆಯ್ಟ್ ಮಾಡಿ. ನನ್ನ ಪೇಷಂಟ್ ಮಗಳು ಡಾಕ್ಟರ್, ಏನಾದರೂ ಹೆಲ್ಪ್ ಬೇಕಾಗತ್ತೆ ಅಂತ ಬಂದೆ. ಬೇಡಮ್ಮ, ನಿಮ್ಮ ದೃಷ್ಟಿ ಅವ್ರ ಮೇಲೆ ಬೀಳದೇ ಇದ್ರೆ ಅದೇ ನೀವು ಮಾಡೋಂಥ ದೊಡ್ಡ ಸಹಾಯ. ನಿಮ್ಮನ್ನು ನೋಡ್ತಿದ್ದ ಹಾಗೆ ಅವ್ರ BP ಮೇಲೆ ಇರ್ತಾ ಇದೆ. ದಯವಿಟ್ಟು ನೀವು ಹೊರಗಡೆ ವೆಯ್ಟ್ ಮಾಡಿ ಪ್ಲೀಸ್. ನೀವು ಆರಾಮಾಗಿರಿ. ಏನ್ ಅಸ್ಮಿತಾ, ನಾನು ಹೇಳೋದು ಅರ್ಥ ಆಗ್ತಿಲ್ವಾ? ನಿನ್ ಮುಖ ನೋಡಿದ್ರೇನೆ ಅವ್ರಿಗೆ BP ಜಾಸ್ತಿ ಆಗುತ್ತೆ. ಅವ್ರಿಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ನಾನೇನ್ ಮಾಡ್ದೆ? ಸರಿ ಬಿಡು, ಅವ್ರಿಗೆ ಟ್ರೀಟ್ಮೆಂಟ್ ಮುಗಿಯೋವರೆಗೂ ನೀನ್ ಸ್ವಲ್ಪ ದೂರನೇ ಇರೋ. ಈಗ ತಾನೇ ನೀಲಿಮಾ ಫೋನ್ ಮಾಡಿದ್ಲು. ಆ ರಾಜಲಕ್ಷ್ಮಿ ಮೇಲೆ ಸವಾಲು ಹಾಕಿದ್ಯಂತೆ. ಸೋತ್ರೆ ಗ್ರೌಂಡ್ನ ಶೌರ್ಯನ ಬಿಟ್ಬಿಡ್ತೀನಿ ಅಂತ ಹೇಳ್ದಿಯಂತೆ. ಅವ್ರ ಮಧ್ಯ ಬರೋದಿಲ್ಲ ಅಂತ ಮಾತು ಕೊಟ್ಟಿದ್ಯಂತೆ. ಹೌದಮ್ಮ, ನಾನು ಶೌರ್ಯ ಸರ್ನ ಪ್ರೀತಿಸ್ತಾ ಇದ್ದೀನಿ. ಅವ್ರಿಲ್ದೆ ನಾನು ಬದುಕಕ್ಕಾಗಲ್ಲ. ಆ ರಾಜಲಕ್ಷ್ಮಿ ಗೇಮ್ ಬಗ್ಗೆ ನಿನಗೆ ಗೊತ್ತಲ್ವಾ? ಅವಳ ಮೇಲೆ ಸ್ಪರ್ಧೆ ಮಾಡಿ ಗೆಲ್ತೀನಿ ಅನ್ನೋ ನಂಬಿಕೆ ಇದೆಯಾ? ಇಲ್ಲ. ಗೆಲ್ತೀನಿ ಅನ್ನೋ ನಂಬಿಕೆ ಇಲ್ದೇನೆ ಅವಳನ್ನ ಸೋಲಿಸ್ತೀನಿ ಅಂತ ಹೇಗ್ ಚಾಲೆಂಜ್ ಮಾಡ್ದೆ ನೀನು? ನಾಚಿಕೆ ಇಲ್ದೇನೆ ಆ ಶೌರ್ಯನ ಮಧ್ಯ ತಂದಿದ್ಯಾ. ಶೌರ್ಯನಿಂದ ಗೆಲ್ಬೇಕು ಅನ್ಕೊಂಡಾಗ ಆ ರಾಜಲಕ್ಷ್ಮಿ ತನ್ನ ಪ್ರಾಣನೂ ಲೆಕ್ಕಕ್ಕಿಡಲ್ಲ ಅನ್ನೋದು ಗೊತ್ತು ತಾನೆ. ಗ್ರೌಂಡಲ್ಲಿ ಅವಳನ್ನ ಫೇಸ್ ಮಾಡ್ತೀಯಾ? ಗ್ರೌಂಡಲ್ಲಿ ಅವಳ ವೀರಾವೇಶನ ತಡ್ಕೋತೀಯಾ? ಅಸ್ಮಿತಾ, ನೀನ್ ತಗೊಂಡಿರೋ ಈ ನಿರ್ಧಾರ ತಪ್ಪು, ತುಂಬಾ ದೊಡ್ಡ ತಪ್ಪು. ಗೆಲ್ತಾಳ ಅಮ್ಮ? ಖಂಡಿತವಾಗ್ಲೂ ಗೆಲ್ತಾಳೆ. ಹೇಗ್ ಗೆಲ್ತಾಳೆ? ನಿನ್ ಜೊತೆ ಸ್ಪರ್ಧೆ ಮಾಡಿ ಹಾಕಿನಲ್ಲಿ ಗೆಲ್ತಾಳೆ. ಆಡಿದ್ರೆ ಗೆಲ್ತಾಳೆ. ಹೌದು. ಅದೇ ಆಡದೆ ಇದ್ರೆ? ಆಡದೆ ಹೋದ್ರೆ ಅವಳು ಹೇಗಮ್ಮ ಗೆಲ್ತಾಳೆ ಹೇಳು? ಆಡಲ್ಲ ಅಂದ್ರೆ ಹೇಗೆ? ಈ ತಿಂಗಳು 26ನೇ ತಾರೀಕು ಆಡ್ತಾಳಲ್ಲ. ಅವಳು ಗ್ರೌಂಡಿಗೆ ಬರಲ್ಲ ಅಮ್ಮ. ಬರಕ್ಕೂ ಬಿಡಲ್ಲ. ಏನ್ ಮಾತಾಡ್ತಿದ್ಯಾ ಅಸ್ಮಿತಾ? ಮಾತಾಡೋದಷ್ಟೇ ಅಲ್ಲಮ್ಮ, ಮಾಡಿ ತೋರಿಸ್ತೀನಿ. ಆದ್ಯಾ, ನಿನ್ನ ಯಾರೋ ಕರೆದ್ರು ಅಂತ ಹೇಳಲಿಲ್ಲ. ಅದಕ್ಕೆ ಹೊರಟೋಗ್ತಾ ಇದ್ದೀನಿ. ಆದ್ಯಾ, ಹತ್ರ ಆಗ್ಬೇಕಾಗಿರೋಳು ದೂರ ಹೋಗ್ತಿದ್ಯಾ? ನಾನೇನಾದ್ರೂ ಚಿಕ್ಕ ಮಗುನ ನೀನ್ ಚಾಕ್ಲೇಟ್ ತೋರಿಸಿದ್ರೆ ಹತ್ರಕ್ಕೆ ಬರೋದಕ್ಕೆ? ಸಾರಿ ಆದ್ಯಾ, ಚಾಕ್ಲೇಟ್ಸ್ ಎಲ್ಲ ತರಲಿಲ್ಲ. ನಾಳೆ ಖಂಡಿತ ತಂದ್ಕೊಡ್ತೀನಿ, ಪ್ರಾಮಿಸ್. ನೀನ್ ಹೋದ್ರೆ ನನ್ ಮೇಲೆ ಆಣೆ. ಇಷ್ಟೊಂದು ಸೆಂಟಿಮೆಂಟ್ಸ್ ಇದ್ರೆ ಹೇಗ್ ಬದುಕ್ತೀಯಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಆದ್ಯಾ? ಕೆಲಸ ಇದೆಯಲ್ಲ, ಬರೋ ಸ್ಯಾಲ್ರಿಲಿ ಬದುಕ್ತೀನಿ, ನಿನ್ನೂ ಚೆನ್ನಾಗಿ ನೋಡ್ಕೋತೀನಿ. ಮಿಸ್ಟರ್ ಸೀನು, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನೀನ್ ಕಷ್ಟಪಟ್ಟು ಸಂಪಾದಿಸಿ ನನಗ್ ತಿನ್ಸೋ ಅಂತ ಅವಶ್ಯಕತೆ ಏನಿಲ್ಲ. ಸ್ವೀಟ್ ತಿನ್ನಕ್ಕೆ ಕಷ್ಟ ಪಡಬೇಕಾಗಿಲ್ಲ ಆದ್ಯಾ. ಸ್ಮಾರ್ಟ್ ಆಗಿ ಮಾತಾಡ್ತಿದ್ದೀನಿ ಅಂತ ಒಳಗೊಳಗೆ ತುಂಬಾನೇ ಖುಷಿ ಪಡ್ಬೇಡ. ನನಗೇನಾದ್ರೂ ಕೋಪ ಬಂತು ಅನ್ಕೋ, ಬಿಟ್ಬಿಡು. ಪರವಾಗಿಲ್ಲ, ಬೈ ಬೇಕಂದ್ರೆ ಹೊಡೆದ್ಬಿಡು. ಆದ್ರೆ ಕೋಪ ಕಮ್ಮಿ ಮಾಡ್ಕೋ ಆದ್ಯಾ. ದೊಡ್ಡದಾಗಿರೋ ನಿನ್ ಕಣ್ಣು ಚಿಕ್ಕದಾದ್ಮೇಲೆ ಒಂದು ಸಲ ಪ್ರೀತಿಯಿಂದ ನನ್ನ ಕಡೆ ನೋಡಿದ್ರೆ ಈ ಸೀನು ಮನ್ಸು ಈ ಸ್ವೀಟ್ಗಿಂತ ಸ್ವೀಟ್ ಅಂತ ನಿನಗೆ ಅರ್ಥ ಆಗ್ಬಿಡುತ್ತೆ. ನಿಲ್ಲಿಸ್ತ್ಯಾ? ಯಾವಾಗ ನೋಡಿದ್ರು ಮನಸ್ಸು, ಪ್ರೇಮ, ಕಾಮ ಅಂತ ಏನೋ ಒಂದ್ ಮಾತಾಡ್ತಾನೆ ಇರ್ತಿಯಲ್ಲ. ನನ್ ಕಾಮ ಅನ್ಲಿಲ್ವಲ್ಲ. ಆ ಕೋಪದಿಂದ ನೋಡ್ಬೇಡ ಆದ್ಯಾ. ನೀನ್ ನೋಟ ಶಾರ್ಪ್ ಆಗಿದೆ, ಬಾಣದ ತರ ನನಗೆ ಚುಚ್ತಾ ಇದೆ. ಸರಿ ಬಿಡು, ಮೊದ್ಲು ಈ ಸ್ವೀಟ್ ತಗೋ. ಯಾಕೆ? ನನಗೆ ಕೆಲಸ ಸಿಕ್ಕಿದೆ ಆದ್ಯಾ. ನಮ್ಮಪ್ಪ ಮಾಡಿಸಿದಂತ ಬ್ಯಾಂಡು ಬಾಜಾ ನೀನು ನೋಡಿದ್ಯಲ್ಲ. ಮತ್ತೆ ನಾಳೆಯಿಂದ ನಾನು ಟೈ ಕಟ್ಕೋತೀನಿ.
ಶರ್ಟ್ಗೆ ಟೈ ಕಟ್ಕೊಂಡೆ, ಪ್ಯಾಂಟಿಗೆ ಬೆಲ್ಟ್ ಹಾಕೊಂಡೆ, ಬಟ್ಟೆಗೆ ಸೆಂಟ್ ಹೊಡ್ಕೊಂಡೆ ಅಂತ ಹೇಳ್ಬೇಡ. ಅಂದ್ರೆ ನಾನು ಪ್ರಯೋಜನಕ್ಕೆ ಬರ್ತೀನಿ ಅಂತ. ಅದಕ್ಕೇನಾ? ಅದೇ ಕೇಳ್ತಿರೋದು, ಅದಕ್ಕೆ ಏನೀಗ ಅಂತ. ಏನು ಅಂದ್ರೆ ಆ ಡಿವೋರ್ಸ್ ನೋಟಿಸ್ನ ವಾಪಸ್ ತಗೊಂಡ್ರೆ ಏನು ಅಂದ್ರೆ ನಾವು ಮನ್ಸಾರೆ ಹಾಯಾಗಿ ಗಿಣಿ ಅರಗಣಿ ತರ ಪ್ರೇಮ ಪಕ್ಷಿಗಳ ತರ ಹ್ಯಾಪಿಯಾಗಿ ಬದುಕ್ಬೋದು. See, Mr. Seenu, I would like to live like a free bird. ಅದನ್ನ ಬಿಟ್ಟು ನೀವು ಕಾಳು ಹಾಕಿ ಬೆಳೆಸಿರೋ ಕೋಳಿ ಹಾಗೆ ಮನ್ಸೆಲ್ಲ ಹೊಲ್ಸ್ಕೊಂಡು ಮಾತಾಡಿದ್ರು ನೀನ್ ಅನ್ಕೊಂಡಿರೋ ಹಾಗೆ ಬದುಕೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ನೀನು ಕೆಲ್ಸ ಇಲ್ದೇ ಇರ್ತೀಯೋ, ಗೋಲಿ ಸೋಡಾನೇ ಮಾರ್ತೀಯೋ, ಟಕ್ ಮಾಡ್ಕೊಂಡು ಟೈ ಕಟ್ಕೊಂಡು ಕಾರ್ಪೊರೇಟ್ ಜಾಬನ್ನೇ ಮಾಡ್ತೀಯೋ, ಐ ರಿಯಲಿ ಡೋಂಟ್ ಕೇರ್. ಅದೇ ನನ್ನ ಮಾತ್ಗೆ. ಸ್ಯಾಲ್ರಿ ಒಂದ್ ಬಂದಿದ ತಕ್ಷಣ ಸೊಲ್ಯೂಷನ್ ಏನು ಸಿಗೋದಿಲ್ಲ. ಕ್ಯಾರೆಕ್ಟರ್ ಕೂಡ ಬದಲಾಗಬೇಕು. ವಾವ್, ರೋಸ್ ಪೆಟಲ್ಸ್. ವಾವ್, ಜಾಸ್ಮಿನ್ ಫ್ಲವರ್ಸ್. ರೊಮ್ಯಾಂಟಿಕ್ ಮೂಡ್ ಕ್ರಿಯೇಟ್ ಮಾಡೋಕೆ ಜಾಸ್ಮಿನ್ ತುಂಬಾ ಸೂಪರು. ಇವಾಗ ನಾನು, ನನ್ನ ರಾಜಿ, ನಮ್ಮ ಪ್ರೀತಿ, ನಾವಿಬ್ರು ಇವತ್ತು ತುಂಬಾ ಖುಷಿಯಾಗಿರ್ಬೋದು. ಲೈ ಶೌರ್ಯ, ಇಲ್ಲಿ ತನಕ ಮನೇಲಿ ನಿನಗೂ ರಾಜಲಕ್ಷ್ಮಿಗೂ ಇದ್ದ ಅಡೆತಡೆ ಹೋಯ್ತು. ದರಿದ್ರ ಬಿಟ್ಟೋಯ್ತು. ಜೆನ್ನಿ ಆಂಟಿ ಅಂತ ಇಷ್ಟು ದಿನ ತಲೆ ತಿಂತಾ ಇದ್ರು. ಇವತ್ತಿಂದ ನಮ್ಮನ್ ಯಾರು ತಡಿಯೋರು? ಏನೋ ಇಷ್ಟೊಂದು ಚೆನ್ನಾಗಿದ್ಯಾ? ರಾಜಿ ಯಾಕೆ ಇನ್ನೂ ಬಂದಿಲ್ಲ? ಹಾಗಿರುವಾಗ ನೀನು ನಗು. ನೀನಿನ್ನೂ ಕಾಮಿಡಿ ಮಾಡ್ತಿದ್ಯಾ ಬಿಡು. ಹಾಗಿನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡೋಣ. ರಾಜಿ ತಗೋ. ಈ ರೀತಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ನಗ್ನಗ್ತಾ ಇರೋದನ್ನ ನೋಡಿ ಎಷ್ಟು ದಿನ ಆಗೋಯ್ತು. ಕೂತ್ಕೋ. ರಾಜಿ ಕೂಡ ದಿನ ಇಲ್ಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ದೊಡ್ಡಮ್ಮ. ಮದ್ವೆ ಆಗಿ ಅತ್ತೆ ಮನೆಗೆ ಹೋಗಿದ್ದಾಳಲ್ಲ, ಏನ್ ಮಾಡೋದು? ಅಯ್ಯೋ ಅಮ್ಮ, ನಾನು ಹೊರಡ್ಬೇಕು. ಮಾತಾಡ್ತಾ ರಾತ್ರಿ ಆಗಿದ್ದು ಕೂಡ ನನಗೆ ಗೊತ್ತೇ ಆಗಿಲ್ಲ. ಹೇಗೂ ರಾತ್ರಿ ಆಗಿದೆ ಅಲ್ವಾ? ಈ ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಇದ್ದು ಹೋಗು. ಅಮ್ಮ ಇಲ್ಲ ಅಮ್ಮ, ಶೌರ್ಯ ಸರ್ಗೆ ಒಂದು ಮಾತು ಹೇಳಲಿಲ್ಲ. ಚೆನ್ನಾಗಿರಲ್ಲ ಅಮ್ಮ. ಏನ್ ಪರವಾಗಿಲ್ಲ, ದಿನ ನೀನ್ ಅಲ್ಲೇ ಇರ್ತಿದ್ಯಲ್ಲ, ಇವತ್ತೊಂದಿನ ಇಲ್ಲಿದ್ರೆ ಏನಾಗುತ್ತೆ? ಹೌದು ರಾಜಿ, ಹೀಗಾದ್ರೂ ಸರಿ. ನೀನ್ ಒಂದು ದಿನನಾದ್ರೂ ಇಲ್ಲಿರೋ ಅವಕಾಶ ಸಿಕ್ಕತ್ತಲ್ಲ, ಉಳ್ಕೊಳೆ. ಅಮ್ಮ ಅದಲ್ಲ ಅಮ್ಮ, ಅತ್ತೆ ಮನೆಯಿಂದ ಹುಡುಗಿ ಒಬ್ಳೆ ಬಂದು ಇರಬಾರ್ದು ಅಂತ ನೀನೇ ಹೇಳ್ತಿರ್ತೀಯ ಅಲ್ವಾ? ರಾಜಿ ಪ್ಲೀಸ್, ಶೌರ್ಯ ಸರ್ಗೆ ಏನಾದ್ರೂ ಒಂದ್ ಹೇಳ್ಕೋಬಹುದು. ನಮ್ಗೋಸ್ಕರ ಇದೊಂದು ರಾತ್ರಿ ಇರು ಪ್ಲೀಸ್ ಪ್ಲೀಸ್ ಪ್ಲೀಸ್. ಉಳ್ಕೊಳೆ ರಾಜಿ, ಉಳ್ಕೋ. ನಿಮ್ಮಿಬ್ರಿಗೂ ನನ್ನ ಕೈಲಿ ತುತ್ತು ಮಾಡಿ ತಿನ್ಸಿ ತುಂಬಾ ದಿನ ಆಗೋಯ್ತು. ತಿನ್ನಿಸ್ತೀನಿ ಕಣೆ, ಉಳ್ಕೋ ಪ್ಲೀಸ್. ಇರು ರಾಜಿ, ನೀನ್ ಎಲ್ಲಿಗೂ ಹೋಗ್ಬೇಡ, ಇವತ್ತು ಇಲ್ಲೇ ಇರು. ಅಯ್ಯೋ ಓಕೆ ದೊಡ್ಡಮ್ಮ, ಹೇಳಿ ದೊಡ್ಡಮ್ಮ. ಇಲ್ಲ, ನನ್ನ ಮುದ್ದು ಕೂಸಲ್ವಾ, ಉಳ್ಕೊಳೆ. ಇರು ರಾಜಿ ಪ್ಲೀಸ್. ಸರಿ ಇರ್ತೀನಿ. ದೊಡ್ಡಮ್ಮ ಇನ್ಯಾಕ್ ತಡ, ನೀನ್ ಹೋಗಿ ಫುಡ್ ತಗೊಂಡ್ ಬಂದ್ಬಿಡು, ತಿಂತ ಮಾತಾಡೋಣ. ಹಾ, ಇನ್ನೇನು, ಏನಂತಾರೆ ನಿಮ್ಮವರು? ಅವ್ರು ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋದಿಲ್ಲ. ಓ, ಅಷ್ಟೊಂದ್ ಪ್ರೀತಿ ಅಂತಾಯ್ತು. ರಾಜಿ ಯಾಕೆ ಇನ್ನೂ ಬಂದಿಲ್ಲ? ಫೋನ್ ಮಾಡ್ತೀನಿ. ಯಾರು? ಯಾರು?
ನೆನ್ಪಿಸ್ಕೊಂಡಲ್ಲ, ಫೋನ್ ರೂಪದಲ್ಲಿ ಪ್ರತ್ಯಕ್ಷ ಆದ್ರು. ಶೌರ್ಯ ಸರಾ? ಅವರೇ. ಹಲೋ ಸರ್. ಏನ್ ರಾಜಿ, ಅಪ್ಪ ಅಮ್ಮನ್ ನೋಡಿದ್ಮೇಲೆ ನನ್ನ ಮರ್ತ್ಬಿಟ್ಯಾ? ಅಯ್ಯೋ, ನಾನು ನಿಮ್ಮನ್ನ ಮರ್ತು ಹೋಗ್ತೀನಾ ಸರ್? ಇಲ್ಲ ಅಂದ್ರೆ ಇವಾಗ ಬಂದ್ಬಿಡ್ತೀನಿ ಅಂತ ಹೋದೆ. ಎಷ್ಟೊತ್ತಾಯ್ತು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ನಿನ್ಗೋಸ್ಕರ. ಆದ್ರೆ ನಿಂಗೆ ಜವಾಬ್ದಾರಿನೇ ಇಲ್ಲ ರಾಜಿ. ಹೌದು, ಎಲ್ಲಿದೀಯಾ? ಈ ಮನೇಲೇ ಇದ್ದೀನಿ ಸರ್. ಇನ್ನು ಮನೇಲೇ ಇದೀಯಾ? ಸರಿ ಆಯ್ತು, ಈಗ ಬಾ. ಬರಲ್ವಾ? ಇವತ್ ರಾತ್ರಿ ಬರಲ್ಲ. ರಾಜಿ, ರಾಜಿ, ನೀನ್ ಜೋಕ್ ಮಾಡ್ತಾ ಇದ್ಯಾ ತಾನೆ? ನಿಜ ಹೇಳು. ನಿಜಾನೇ ಸರ್. ಅಮ್ಮ ಆದ್ಯ ಇರು ಅಂತ ಬಲವಂತ ಮಾಡ್ತಿದ್ರು, ಇಲ್ಲ ಅನ್ನಕ್ಕಾಗ್ಲಿಲ್ಲ ಸರ್. ಇದೊಂದ್ ರಾತ್ರಿ ಮಾತ್ರ. ಏ ರಾಜಿ, ನೀನ್ ಇಲ್ದೆ ನಾನು ಹೇಗೆ? ಹೌ ರಾಜಿ, ಇಂಪಾಸಿಬಲ್. ಇಲ್ಲೋಡು, ನನ್ ಕೈಯಲ್ಲಿ ಆಗಲ್ಲಪ್ಪ. ಅಷ್ಟಕ್ಕೂ ನಾನು ಇವತ್ತು ಪ್ಲಾನ್ ಮಾಡಿದ್ದೀನಿ ರಾಜಿ. ಸರ್, ರಾಜಿ, ರಾಜಿ, ಪಕ್ಕದಲ್ಲಿ ಯಾರಾದ್ರೂ ಇದಾರಾ? ಅಮ್ಮ ಆದ್ಯ. ಸರಿ ಸರಿ, ನನಗೆ ಅರ್ಥ ಆಯ್ತು ಬಿಡು. ಅವ್ರಿಗೆ ಏನ್ ಬೇಕಾದ್ರೂ ಹೇಳ್ಕೊ, ನನಗ್ ಮಾತ್ರ ಏನು ಹೇಳ್ಬೇಡ. ನಿನ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ನೀನ್ ಇಲ್ಲಿಗೆ ಬರ್ಬೇಕಷ್ಟೇ. ನೀನ್ ಬೇಗ ಹೊರಟ್ಪ, ನಾನಿನ್ನ ನೋಡ್ಬೇಕು. ಬಾಯ್. ಸರ್ 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 ಇವಾಗ ಬರ್ತಾಳ ರಾಜಿ. ಅಯ್ಯೋ, ಏನು ಬಾ ಅಂತಿದಾರಾ? ಹೋಗ್ತಿದ್ಯಾ? ಇರಕ್ಕಾಗಲ್ವಾ? ಮತ್ತೆ ಹೋಗ್ತಿದ್ಯಾ ಅಂತಿದ್ ಹಾಗೆ ಕಣ್ಣಲ್ಲಿ ಹೊಳಪು, ತುಟಿಯಲ್ಲಿ ನಗು ನೋಡು. ಆದ್ಯ. ಸರಿ ಇರು, ದೊಡ್ಡಮ್ಮನ ಹತ್ರ ಹೇಳ್ಬಿಟ್ಟು ಹೋಗು. ಅಯ್ಯೋ, ಅಮ್ಮಂಗ ಬೇಡ ಬೇಡ, ನೀನೇ ಏನೋ ಒಂದ್ ಹೇಳ್ಬಿಡು, ಸರಿನಾ? ಏ ರಾಜಿ. ಸರಿ ಆಯ್ತು, ಬಾಯ್. ರಾಜಿ ಬಾಯ್. ಏಯ್, ಬಾಯ್. ಆದ್ಯಾ, ರಾಜಿ. ಆದ್ಯಾ, ರಾಜಿ ಎಲ್ಲಿ? ಓ, ಕೈಕಾಲು ತೊಳ್ಕೊಳಕ್ ಹೋದ್ಲಾ? ಕಾಲಿಗೆ ಚಕ್ರನ್ ಕಟ್ಕೊಂಡು ಹೊರಟೋದ್ಲು ದೊಡ್ಡಮ್ಮ. ಎಲ್ಲಿಗೆ? ಅವ್ರತ್ತೆ ಮನೆಗೆ. ಈ ಟೈಮಲ್ಲ? ಅದು ಶೌರ್ಯ ಸರ್ ಫೋನ್ ಮಾಡಿ ಏನೋ ಹೇಳಿದ್ರು. 1 ಸೆಕೆಂಡ್ ಕೂಡ ನಿಂತ್ಕೊಳ್ದೆ ಹಾಗೆ ಹೊರಟೋದ್ಲು. ಹೆಣ್ಣು ಹುಡುಗಿಯನ್ನು ಭಯ ಕೂಡ ಇಲ್ಲದೆ ಅರ್ಧ ರಾತ್ರಿನಲ್ಲಿ ಒಂಟಿಯಾಗಿ ಹೋಗಿದ್ದಾಳಲ್ಲ. ಏನು ಅಂದ್ರೆ, ಅಲ್ಲ, ಇಷ್ಟೊತ್ತಲ್ಲಿ ನಮ್ ರಾಜಿ ಒಬ್ಳೆ ಹೋಗಿದ್ದಾಳೆ ರೀ. ನೋಡಿ, ನೀವು ಫೋನ್ ಮಾಡಿ ಬೇಗ ವಾಪಸ್ ಬಾ ಅಂತ ಹೇಳಿ. ದೊಡ್ಡಮ್ಮ, ಏನೂ ಆಗಲ್ಲ. ಇಲ್ಲಿರುವಾಗ್ಲೇ ಇರು ಅಂದ್ರೆ ಅವಳು ನಿಂತ್ಕೊಳ್ಳಿಲ್ಲ. ನಿನ್ ದಾರಿಲಿರುವಾಗ ಫೋನ್ ಮಾಡಿದ್ರೆ ನಿಂತ್ಕೋತಾಳ? ಚಾನ್ಸೇ ಇಲ್ಲ. ಅಲ್ಲ, ಅಷ್ಟಕ್ಕೂ ಅವಳು ಫೋನ್ ನೋಡ್ತಾಳೋ ಇಲ್ವೋ? ಹಾಗ ಹೋದ್ರೆ ತವ್ರ ಮನೆಯಿಂದ ಇಷ್ಟೊತ್ತಲ್ಲ ಅವಳನ್ನ ಒಂಟಿಯಾಗಿ ಕಳ್ಸಿದ್ವಲ್ಲ ಅಂತ ಒಂದು ಮಾತು ಬಂದ್ಬಿಡುತ್ತೀರಿ. ಮತ್ತೆ ಪರವಾಗಿಲ್ಲ ಜಾನಕಿ, ನೀನು ಚಿಂತೆ ಮಾಡಬೇಡ, ನಾನು ಹಿಂದೆನೇ ಹೋಗ್ತೀನಿ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಏನಾಗಲ್ಲ ಬಿಡು ದೊಡ್ಡಮ್ಮ. ಬರ್ತಿದ್ದೀನಿ ಕಣೆ. ನನಗೆ ಗೊತ್ತು ನಿನ್ ಗಂಡನ್ ಬಿಟ್ಟು ನೀನ್ ಎಲ್ಲೂ ಇರಲ್ಲ ಅಂತ. ನಾಳೆ ನೀನು ಆಟದ ಜೊತೆಗೆ ಶೌರ್ಯನ್ ಕೂಡ ಬಿಡ್ಬೇಕಾಗಿ ಬರುತ್ತೆ. ಹಾಗ್ ಮಾಡ್ತೀನಿ ನೋಡು.
ಹೋದ್ರೆ ಹೋಗ್ಲಿ, ಯಾವ್ದೋ ಗೊತ್ತಿಲ್ದಿರೋ ಗಾಡಿ ಬಂದು ಗುದ್ದು ಸತ್ ಹೋದ್ಲು ರಾಜಲಕ್ಷ್ಮಿ ಅಂತ ನಾಳೆ ಪೇಪರಲ್ಲಿ ಬರುತ್ತೆ. ಅದಕ್ಕೆ ಹೀಗ್ ಮ್ಯಾನೇಜ್ ಮಾಡಿದೆ. ಅಶ್ಮಿತಾ, ಅಶ್ಮಿತಾ, ಅಮ್ಮ ಅಂತ ಕೂಗ್ದೆ ಅಲ್ವಾ? ಇಲ್ಲಿವರೆಗೂ ನಿನಗ್ ಜನ್ಮ ಕೊಟ್ಟಿರೋ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ವಾ? ಆದ್ರೆ ನಿನಗ್ ಮರು ಜನ್ಮ ಕೊಟ್ಟಿರೋ ಹೊಕ್ಕಿನ್ ಮಾತ್ರ ನಾಳೆಯಿಂದ ಅದೆಲ್ಲ ನಿನಗ್ ನೆನ್ಪಗ್ ಬರತ್ತೆ ಕಣೆ. ಏನೇ ಆಗಿದ್ರು ನನ್ ಟೈಮಿಂಗ್ ಕಣೆ. ನಾನು ಕಾರಲ್ಲಿ ಹೊಡೆದ್ರೆ ಬಾಲ್ ಹೋಗಿ ಗೋಲಕ್ ಬಿದ್ದಂಗೆ ನಿನ್ ಕಾಲು ಆ ಕಲ್ಲಿಗೆ ಹೊಡಿತು, ನೋಡ್ದ್ಯಾ? ನಿನ್ ಅದೃಷ್ಟ ಹೇಗಿದೆ ನೋಡು, ನಿನಗ್ ಪ್ರಾಣ ಇದ್ರೂನು ಆಟಾಡಕ್ಕಾಗಲ್ಲ. ಅಶ್ಮಿತಾ, ಅಶ್ಮಿತಾ, ದುರಾದೃಷ್ಟದ ಹಿಂದೆ ಹೋಗಿದ್ದಿದ್ರೆ ಅಷ್ಟಕ್ಕೂ ನಿನ್ ಪ್ರಾಣ ಉಳಿತಿರ್ಲಿಲ್ಲ. ಅಶ್ಮಿತಾ, ಅಶ್ಮಿತಾ, ನೀನು ನಿನ್ನ ಆಟ ಎಲ್ಲ ಫಿನಿಶ್. ಅಮ್ಮ, ಅಶ್ಮಿತಾ, ರಾಜಿ, ರಾಜಿ, ರಾಜಲಕ್ಷ್ಮಿ, ರಾಜಿ, ರಾಜಿ, ರಾಜಲಕ್ಷ್ಮಿ, ಅಮ್ಮ ರಾಜಲಕ್ಷ್ಮಿ. ರಾಜಿ, ಎಲ್ಲಿದೀಯಾ? ಫೋನ್ ಯಾಕೆ ಎತ್ತಾ ಇಲ್ಲ ನೀನು? ಶೌರ್ಯ, ಏನಾಯ್ತೋ? ರಾಜಿ ಫೋನ್ ಎತ್ತಾ ಇಲ್ಲ ಅಪ್ಪ. ಏನಾಯ್ತು ಅಂತ ಗೊತ್ತಿಲ್ಲ. ಫೋನ್ ಏನಾದರೂ ಚಾರ್ಜಿಂಗ್ ಇಟ್ಟಿರ್ಬೋದೇನೋ. ಮನೇಲಿರೋ ಫೋನಿಗೆ ಫೋನ್ ಮಾಡು. ಸರಿಯಪ್ಪ. ಹಲೋ. ಅತ್ತೆ, ಅತ್ತೆ, ನಾನು ಶೌರ್ಯ. ಓ ಅಳಿಯಂದ್ರ, ಹೇಳಿ. ರಾಜಿ ಬಂದ್ಲಾ? ರಾಜಿ ಹೊರಟಾಯ್ತಾ? ಇದೇನು ಹೀಗೆ ಕೇಳ್ತಿದ್ದೀರಾ? ಅವಳು ಹೋಗಿ ತುಂಬಾ ಹೊತ್ತಾಯ್ತಲ್ಲ. ಅಲ್ಲ, ಇನ್ನೂ ಬರ್ಲಿಲ್ವಾ? ಇಲ್ವಲ್ಲ. ರಾಜಿ ಫೋನಿಗೆ ಎಷ್ಟು ಸಲ ಮಾಡಿದ್ರು ಫೋನ್ ಎತ್ತಾ ಇಲ್ಲ. ಅಯ್ಯೋ, ಏನಾಗಿರ್ಬೋದು ಅವಳಿಗೆ? ಎಲ್ಲಿದ್ದಾಳೆ ಇವಳು? ಅಲ್ಲ, ಅಷ್ಟು ಹೊತ್ತಲ್ಲಿ ಇವಳು ಒಬ್ಬಳನ್ನೇ ಕಳ್ಸೋದು ಒಳ್ಳೇದಲ್ಲ ಅಂತ ನಿಮ್ ಮಾವಯ್ಯ ಕೂಡ ನಮ್ ರಾಜಿ ಹಿಂದೆನೆ ಹೋದ್ರು ಅಳಿಯಂದ್ರೆ. ಮತ್ತೆ ಫೋನ್ ಯಾಕೆ ಎತ್ತಾ ಇಲ್ಲ? ಹೌದಾ? ಸರಿ, ನಾನು ಆದ್ಯನಿಗೆ ಫೋನ್ ಮಾಡಿ ಏನಾಯ್ತು ಅಂತ ಕೇಳ್ಬಿಟ್ಟು ಹೇಳ್ತೀನಿ. ಸರಿ ಸರಿ ಅತ್ತೆ. ಏನಾಯ್ತೋ? ರಾಜಿ ಹೊರಟು ತುಂಬಾ ಹೊತ್ತಾಯ್ತಂತಪ್ಪ, ಇನ್ನೂ ಬಂದಿಲ್ಲ. ಬಂದಿಲ್ವಾ? ಆದ್ಯಾ, ಆದ್ಯಾ, ಆದ್ಯಾ. ದೊಡ್ಡಮ್ಮ, ಏನಾಯ್ತು? ಆದ್ಯಾ, ಅಳಿಯಂದ್ರು ಫೋನ್ ಮಾಡಿದ್ರಮ್ಮ.
ಈ ರಾಜಿ ಇನ್ನೂ ಅಲ್ಲಿಗೆ ತಲುಪೇ ಇಲ್ವಂತೆ. ಏನಾಯ್ತೋ ಏನೋ, ಯಾಕೋ ನನ್ನ ಗುಂಡ್ಗೆ ತುಂಬಾನೇ ಹೆದರಿಕೆ ಆಗ್ತಿದೆ. ಅದ್ಯಾ ಒಂದ್ಸಲ ಫೋನ್ ಮಾಡಿ ನೋಡು. ಹೌದಾ? ಮೇ ಬಿ ಡ್ರೈವ್ ಮಾಡ್ತಿದ್ದಾಳಲ್ವಾ, ನೋಡ್ಕೊಳ್ಳಿಲ್ಲ ಅನ್ಸುತ್ತೆ. 1 ನಿಮಿಷ. ಬೇಗ ಫೋನ್ ಮಾಡು, ಬೇಗ ಫೋನ್ ಮಾಡು ಮಾಡು. ಏನಾಯ್ತು? ಫೋನ್ ಪಿಕ್ ಮಾಡ್ತಾ ಇಲ್ಲ. ಅಯ್ಯೋ, ಏನಾಗಿದೆಯೋ ಏನೋ. ಅದ್ಯಾ ಇನ್ನೊಂದ್ಸಲ ಫೋನ್ ಮಾಡು, ಫೋನ್ ಮಾಡು. ಭಗವಂತ, ನನ್ನ ರಾಜಿಗೆ ಏನೂ ಆಗ್ತಿರ್ಲಪ್ಪ. ಏನು ಇಬ್ರು ಇಲ್ಲೇ ಇದ್ದೀರಾ? ನಿದ್ದೆ ಮಾಡಲ್ವಾ? ರಾಜಿ ಇನ್ನೂ ಬಂದಿಲ್ವೇ? ಬರ್ತಾಳ್ ಬಿಡಿ. ಡಾಕ್ಟರ್, ನನ್ನ ಮಗಳು ಹೇಗಿದ್ದಾಳೆ? ನೌ ಶಿ ಈಸ್ ಆಲ್ ರೈಟ್. ಅಮ್ಮ, ಕರೆಕ್ಟ್ ಟೈಮಿಗೆ ಕರ್ಕೊಂಡು ಬಂದಿದ್ರಿಂದ ಪ್ರಾಣಕ್ಕೇನು ಅಪಾಯ ಇಲ್ಲ.